ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಭೇಟಿ ನೀಡಿದ ಕೋಲ್ಕತ್ತಾದ ಅತ್ಯಂತ ಹಳೆಯ ಕಾಳಿ ದೇವಾಲಯಗಳಲ್ಲಿ ಒಂದಾದ ಥನ್ತಾನಿಯಾ ಕಾಳಿಬಾರಿಯಲ್ಲಿ ಮಾಂಸಾಹಾರಿ ಪ್ರಸಾದವನ್ನ ಅರ್ಪಿಸಲಾಗುತ್ತೆ. ದಂತಕಥೆಯ ಪ್ರಕಾರ ಈ ಸಂಪ್ರದಾಯವನ್ನ ಸ್ವತಃ ಶ್ರೀರಾಮಕೃಷ್ಣ ಪರಮಹಂಸರು ಪ್ರಾರಂಭಿಸಿದ್ರು. ಬ್ರಹ್ಮಾನಂದ ಕೇಶವ ಚಂದ್ರಸೇನ್ ಅವರು ಅನಾರೋಗ್ಯಕ್ಕೆ ಒಳಗಾದಾಗ ಅವರ ತ್ವರಿತ ಚೇತರಿಕೆಗಾಗಿ ಪ್ರಾರ್ಥಿಸುತ್ತಾ ರಾಮಕೃಷ್ಣರು ಈ ಹರಕೆಯನ್ನ ಹೊತ್ತಿದ್ರು ಅಂತ ನಂಬಲಾಗಿದೆ. ಇಲ್ಲಿ ದೇವಿಗೆ ಎಳನೀರಿನಲ್ಲಿ ಬೇಯಿಸಿದ ಸೀಗಡಿ ಮೀನಿನ ಅಡುಗೆಯನ್ನ ಅಂದ್ರೆ ಡಾಬ್ ಚಿಂಗ್ರಿ ಪ್ರಸಾದವಾಗಿ ಅರ್ಪಿಸಲಾಗುತ್ತೆ. ರಾಮಕೃಷ್ಣ ಪರಮಹಂಸರು ಅನಾರೋಗ್ಯಕ್ಕೆ ಒಳಗಾದಾಗ ಅವರ ಅನುಯಾಯಿಗಳು ಸಹ ಅವರ ಚೇತರಿಕೆಗಾಗಿ ಇದೇ ಪ್ರಸಾದವನ್ನು ಅರ್ಪಿಸಿ ಪ್ರಾರ್ಥಿಸಿದ್ರು. ಬಂಗಾಳಿ ಶಾಕ್ತ ಸಂಪ್ರದಾಯದಲ್ಲಿ ದೇವಿಗೆ ಮೀನು ಅಥವಾ ಮಾಂಸವನ್ನು ಅರ್ಪಿಸೋದು ಒಂದು ಪ್ರಾಚೀನ ಪದ್ಧತಿಯಾಗಿದೆ. ಇದನ್ನ ತಾಮಸಿಕ ಅಥವಾ ರಾಜಸಿಕ ನೈವೇದ್ಯ ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಪ್ರತಿದಿನ ದೇವಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ. ಬಂಗಾಳಿ ಸಂಪ್ರದಾಯದಂತೆ ತಾಂತ್ರಿಕ ಮತ್ತು ವೈದಿಕ ಎರಡೂ ಪದ್ಧತಿಗಳ ಸಮ್ಮಿಶ್ರಣದ ಪೂಜೆ ಇಲ್ಲಿನ ವೈಶಿಷ್ಟ್ಯ. ಪ್ರತಿ ಅಮಾವಾಸ್ಯೆಯಂದು ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಪೂಜೆ ನಡೆಯುತ್ತೆ. ಅಂದು ಸಾವಿರಾರು ಭಕ್ತರು ದೇವಿಯ ದರ್ಶನಕ್ಕೆ ಬರ್ತಾರೆ. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.